ಆದರೆ ಬಾಧ್ಯತೆಗಳು ಗೊತ್ತಿದೆ ಸರಸ್ವತಿ. ನೀನು ಲಕ್ಷ್ಮೀನಾರಾಯಣನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದೀಯ ಅಲ್ವಾ? ನಾವೆಲ್ಲ ಇದೀವಲ್ಲ. ನಮ್ ವೆಂಕಟನಾಥನ್ ಮಗನ್ನ ಏಕಾಏಕಿ ಬಿಟ್ಬಿಡ್ತೀವ? ಈ ಮನೆ ಕಂದ ಅಲ್ವಾ ಅವನು? ನಮ್ಮ ವಂಶದ ಕುಡಿ ಅಲ್ವೇ? ನಿನ್ನಷ್ಟೇ ಬಾಧ್ಯತೆ ಅವನ ಬಗ್ಗೆ ನಮಗೂ ಇದೆ. ನಾವೆಲ್ಲ ನೋಡ್ಕೋತೀವಿ. ಅಷ್ಟು ಹೇಳಿದ್ರಲ್ಲ ಅದಕ್ಕೆ ಸಾಕು ಬಿಡಿ. ಹೌದಮ್ಮ ಸರಸ್ವತಿ, ಇದೆಲ್ಲ ಶ್ರೀಹರಿಯ ಕೃಪೆ. ಅವರು ಸಾಮಾನ್ಯರಲ್ಲ, ದೈವಾಂಶ ಸಂಭೂತರು. ನಮ್ಮಪ್ಪ ಆಗಾಗ ಹೇಳ್ತಿದ್ರು, ನಿನ್ನ ತಮ್ಮ ದೈವಾಂಶ ಸಂಭೂತ ಶ್ರೀನಿವಾಸನ ವರಪ್ರಸಾದದಿಂದ ಹುಟ್ಟಿ ಬಂದವನು ಅಂತ. ಅದು ನಿಜನೇ ಆಯಿತು. ಈಗ ಅವನು ನಮ್ಮೊಬ್ಬರಿಗೆ ಸೇರಿದವನಲ್ಲ ಅಮ್ಮ, ಇಡೀ ಮನುಕುಲಕ್ಕೆ ಸೇರಿದವನು. ನಮ್ಮ ಗುರುರಾಜ ಹೇಳಿದ್ದು ಸತ್ಯ ಅಮ್ಮ. ಅವರು ಸಣ್ಣ ವಯಸ್ಸಿನಲ್ಲಿ ಅಪಾರ ವಿದ್ಯೆಗಳನ್ನು ಕಲ್ತಿದ್ರು. ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನೋ ಹಾಗೆ ಅವನ ಪಾಂಡಿತ್ಯವನ್ನ ನಾನು ಚಿಕ್ಕ ವಯಸ್ಸಿನಲ್ಲೇ ನೋಡಿದ್ದೆ. ಮುಂದಕ್ಕೆ ಇವನೇನೋ ಆಗ್ತಾನೆ ಅನ್ನೋ ಅಂದಾಜಿತ್ತು. ಅವನು ನನ್ನ ಅಂದಾಜನ್ನು ಮೀರಿ ವೇದಾಂತ ಸಾಮ್ರಾಜ್ಯದ ಅಧಿಪತಿಯಾದ. ಭಗವಂತನ ಆದೇಶ ಹೇಗಿರುತ್ತೋ ಹಾಗೆ ಪಾಲಿಸಬೇಕಾಗತ್ತೆ. ನೀನ್ ಇದ್ರ ಬಗ್ಗೆ ಸಂತೋಷ ಪಡು, ದುಃಖ ಪಡಬೇಡ. ಹೌದು ಸರಸ್ವತಿ, ಎಲ್ಲರಿಗೂ ಈ ಥರ ಅವಕಾಶ ಸಿಕ್ಕೋದಿಲ್ಲ. ನೀನು ಮಹಾ ಪುಣ್ಯವಂತೆ. ನಿನಗೆ ವೈಯಕ್ತಿಕವಾಗಿ ನಷ್ಟ ಆಗಿದೆ ಅನ್ನೋದು ಬಿಟ್ರೆ ನೀನು ಹೆಮ್ಮೆ ಪಡೋ ವಿಷಯ ಇದು.